ಬಸೋ ಎಣ್ಣೆ ತಗೊಂಡ್ ಬರ್ತೀನಿ. ತಗೋಬಾರ. ಏನಿದು ಸಾಹೇಬ್ರ ಹಿಂಗ್ ಮಕ್ಕೊಂಬಿಟ್ಟಾರ? ಇವ್ರಿಬ್ರು ಏನ್ ಟೈಟ್ ಆಗಿ ಹೋಗ್ಬಿಟ್ರೇನ್? ಸಾಹೇಬ್ರ 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 ಓಯ್ ಏನ್ ಛತ್ರಿ ತಗೊಂಬರ್ಲ? ಈ ಬಡ್ಡಿ ಮಕ್ಕಳು ನನ್ನನ್ನು ಬಿಟ್ಟು ಓದದ್ದನ್ನ ಸೀದಾ. ಇನ್ನೇನ್ರಿ ಮತ್ತೆ? ಅಲ್ರಿ ಸಾಹೇಬ್ರ ಏನ್ರಿ ನೀವು ಇವ್ರ ಜೊತೆ ಕುಂತು ಮಕ್ಕೊಂಬಿಟ್ರಲ್ಲ, ಅವ್ರು ಅವಾಗಲೇ ಎದ್ದು ಹೋದ್ರು. ಅಲ್ಲ, ನನ್ನ ಮಾತಾಡ್ತಾ ಮಾತಾಡ್ತಾ ಮಲಗಿ ಬಿಟ್ಟೆ. ಈ ಬಡ್ಡಿ ಮಕ್ಕಳು ನನ್ನನ್ನು ಬಿಟ್ಟು ಓದದ್ದೆ ಅಲ್ಲ. ಅದೆಲ್ಲ ಇರ್ಲಿ, ನನ್ನ ಮುಖಕ್ಕೆಂತ ನೀರ್ ಹಾಕಿದ್ದು. ಸಾಕ್ ಸುಮ್ನಿರಿ ಸಾಹೇಬ್ರ. ಇಲ್ಲಿ ನೋಡ್ರಿ ಯಾರು ಇಲ್ಲ. ಇನ್ಯಾರು ತಾಸಾದ್ರ ಬೆಳಕ ಹರಿತೈತಿ. ಅಲ್ರಿ ಕರಡಿ ಚಿರತೆ ಏನಾರ ಬಂದು ನಿಮ್ ಪ್ರಾಣ ಹೊತ್ಕೊಂಡೋಗಿದ್ರ ಮನೆಗೆ ನಿಮ್ ಪಿಂಡ ತೋರಿಸ್ಲೇ ನಾನು? ಅಲ್ಲಣ್ಣ, ಆ ಮಕ್ಳ ಹತ್ರ ಮಾತಾಡ್ತಾ ಮಾತಾಡ್ತಾ ಅವರಿಬ್ಬರು ಮಲಗಿ ಬಿಟ್ರು. ಇನ್ನು ನಾನೊಬ್ಬನೇ ಮನೆಗೆ ಹೋಗ್ಲಿಕ್ಕೆ ಉಂಟ ಮರವಿನ ಕಾಯಿಲೆ. ನಾನು ಕೂಡ ಇಲ್ಲೇ ಮಲಗಿ ಬಿಟ್ನ. ಅಷ್ಟರಲ್ಲಿ ಆ ಬಡ್ಡಿ ಮಕ್ಕಳು ನನ್ನನ್ನು ಬಿಟ್ಟು ಹೋಗ್ಬೇಕಣ್ಣ. ಬಹಳ ದೊಡ್ಡ ತಪ್ಪು ಮಾಡ್ಬಿಟ್ರಿ ಅವ್ರು. ಅದು ಹೋಗ್ಲಿ ಬಿಡ್ರಿ ಸಾಹೇಬ್ರ, ನೀವು ನಿದ್ದೆ ಮಾಡೋ ಟೈಮ್ದಾಗ ಅವ್ರೇನ್ ಹೇಳಿದ್ರು ಅಂತ ಅದಾದ್ರೂ ಗೊತ್ತಾಯ್ತಾ? ಆ ಹುಡುಗಿಯ ವಿಷಯದಲ್ಲೇ ತುಂಬಾ ಮಾತಾಡ್ತಾ ಇದ್ರ. ಆದ್ರೆ ಎಂತ ಮಾತಾಡಿದ್ರೆ ಅಂತೇಳಿ ನೆನಪಾಗ್ತಿಲ್ವಾ? ನೀವೇನಾದ್ರೂ ಶಾನೆ ಆಗಿದ್ರ ಮೊಬೈಲ್ ರೆಕಾರ್ಡ್ ಮಾಡ್ಕೊತಿದ್ರಿ. ನಾನು ಶಾಣನೇ, ರೆಕಾರ್ಡ್ ಮಾಡಿದ್ದೇನೆ. ರೆಕಾರ್ಡ್ ಮಾಡಿದ್ ನಿಮಗ್ ನೆನಪೈತಲ್ಲ? ಇದು ಇದು ಅಗ್ದಿ ಒಂದು ಚಲೋ ಕೆಲಸ ಮಾಡಿದ್ರಿ. ಗೊತ್ತೇನೆ, ಅವಳನ್ನ ಕಾಡಲ್ಲಿ ಕರ್ಕೊಂಡು ಹೋಗಿ ಹಾಳು ಮಾಡಕ್ ಹೋದ್ವಿ. ನಮ್ಮಿಂದ ತಪ್ಸ್ಕೊಂಡು ಓಡಕ್ ಬಿಟ್ಲು. ನಾವು ಬಿಟ್ಟಿಲ್ಲ, ಫಾಲೋ ಮಾಡಿದ್ವಿ. ಕಾರು ಸ್ಪೀಡಾಗಿ ಬಂದು ಹೊಡ್ಕೊಂಡು ಹೋಗ್ಬಿಟ್ಟ. ಅಂದ್ರ ಸಾಹೇಬ್ರ ಇಷ್ಟೆಲ್ಲ ನಾಟಕ ಮಾಡಿದ್ದು ಆ ನಾಟಿ ಡಾಕ್ಟ್ರು. ನೋಡ್ರಿ ಸಾಹೇಬ್ರ, ನೀವು ನನ್ ಜೊತೆಗ್ ಬರ್ತಿರೋ ಇಲ್ವೋ ನನಗ್ ಗೊತ್ತಿಲ್ಲ. ನಾನಂತರೂ ಸೀದಾ ಅವ್ರ ಮನೆಗೆ ಹೋಗಿ ಅಟ್ಯಾಕ್ ಮಾಡಿ ಅಲ್ಲಿರೋ ಹುಡುಗಿನ ಕರ್ಕೊಂಡ್ ಬಂದು ಸೀದಾ ರಾವಣ್ ಸಾಹೇಬ್ರು ಒಪ್ಸಿ ಅವ್ರ ಕಡೆಯಿಂದ ಶಬಾಷ್ ಅನ್ಸ್ಕೊಂಡ್ಬಿಡ್ತೀನಿ. ಹೋಗುವ, ಆದದ್ದಾಗ್ಲಿ. ಹೋಗ್ಬೇಕಾದ್ರೆ ಕರಡಿ ಚಿರತೆ ಅಂತ ಸಿಕ್ಲಿಕ್ಕಿಲ್ಲ. ಅವಕ್ಕೆಲ್ಲ ನಿಮ್ ತರ ಮರವಿನ ಕಾಯಿಲೆ ಐತಿ, ಬರ್ರಿ. ಹೌದಾ? ನೀನಿದ್ಯಾ ಮತ್ತೆ ಹೆದರಿಕೆ ಅಂತ? ಇದೆಲ್ಲ ಇರ್ಲಿ, ಟೊಪ್ಪಿಗೆ ಎತ್ಕೋ. ಅವನು ಟೊಪ್ಪಿಗೆ ಸಾಯಿಲೆತ್ಲಗೆ ಮನೆ ದಾರಿ ಗೊತ್ತಾಗುದಿಲ್ಲ. ನೆನಪಾಗ್ತದೆ, ತೋರಿಸ್ತೀನಿ ಬರ್ರಿ. ಮನೆ ತನಕೊಂದು ಸೀದಾ ನಿಮ್ಗೆ ಕರ್ಕೊಂಡೋಗಿ ಹೆಂಡತಿ ಮುಂದೆ ನಿಲ್ಲಿಸ್ತೀನಿ. ಎಂತದ ಇದು ಚಿಲ್ಕ ಹಾಕಿದೆ? ಅಯ್ಯ ಸಾಹೇಬ್ರ, ಚಿಲ್ಕ ಹಾಕ್ಯಾರ, ಈಗ ಏನ್ ಹಾಕಿಲ್ಲಲ್ಲ. ನಡ್ರಿ. ಒಳಗೆ ಯಾರು ಕೂಡ ಇರ್ಲಿಕ್ಕಿಲ್ವಾ? ಸಾಹೇಬ್ರ, ಇವ್ರು ನಮಗ್ ಬಕ್ರ ಮಾಡ್ಬೇಕು ಅಂತನ ಹೊರಗ್ ಚಿಲ್ಕ ಹಾಕಿ ಒಳಗ್ ಸೇರ್ಕೊಂಡಿರ್ತಾರ. ಇಂತ ಕೇಸ್ ಅಷ್ಟು ನೋಡಿಲ್ಲ ನಾನು. ಬರ್ರಿ ಬರ್ರಿ. ಕುಂಟ, ನಿನಗೆ ತಲೆ ಇದೆ? ನನಗ್ ತಲೆ ಇದ್ದಿದ್ದಕ್ಕ ನಾನ್ ನಿಮ್ ಜೊತೆ ಕೆಲಸ ಮಾಡಕತ್ತಿದ್ದು. ನಡ್ರಿ. ಕೈಯಿಂದ ತೆಗೀರಿ. ಹೋಗಮ್ಮ, ನಡಿ. ಸಾಹೇಬ್ರ, ನಾ ಹೇಳಿದ್ದ ಕರೆ ಆತ್ ನೋಡ್ರಿ. ಇವ್ರೆಲ್ಲ ನಮಗ್ ಬಕ್ರ ಮಾಡ್ಬೇಕು ಅಂತನ ಮನಿ ಒಳಗ್ ಸೇರ್ಕೊಂಡು ಹೊರಗ್ ಚಿಲ್ಕ ಹಾಕೊಂಡಿರ್ತಾರ. ಸೀದಾ ಕಲ್ಯಾಣ ಹತ್ರ ಹೋಗಿ ಇವಳನ್ನೆಲ್ಲ ಮುಖ ಕೈ ಎಲ್ಲ ತುಳಿದು. ಹೌದೌದು, ನಮಗ್ ಗೊತ್ತಾಗ್ಬಾರ್ದಂತ ಮುಖಕ್ ಮಣ್ಣು ಹಚ್ಕೊಂಬಂದಳಕಿ. ಮಣ್ಣು ಮಾವಯ್ಯ, ಆ ಹುಡುಗಿ ಹಿಂದೆ ದೊಡ್ಡ ಕತೆ ಇದೆ ಅಂತ ಅನ್ನಿಸ್ತಾ ಇದೆ. ಅದೆಂಗ್ ಹೇಳ್ತೀಯ? ಆ ಹುಡುಗಿ ನೋಡಿದ್ರೆ ಶ್ರೀಮಂತರು ಮನೆ ಮಗಳ ತರ ಕಾಣಿಸ್ತಾಳೆ. ಅವಳಿಗೆ ಆಕ್ಸಿಡೆಂಟ್ ಆಗಿತ್ತಲ್ಲ ಮಾವಯ್ಯ, ಆ ಜಾಗದಲ್ಲಿ ಅವಳ ಕಾರ್ ಆಗ್ಲಿ ಇಲ್ಲ 2 ವೀಲರ್ ಗಾಡಿ ಆಗ್ಲಿ ಯಾವ್ದು ಇರ್ಲಿಲ್ಲ. ಮಾವ, ಶ್ರೀಮಂತ ಹುಡುಗಿ ಇಲ್ಲಿ ಯಾಕೆ ನಡ್ಕೊಂಡ್ ಬಂದ್ಲು? ಮಾವಯ್ಯ, ಅವಳು ಸುತ್ತಮುತ್ತ ಊರವಳೆ ಅಲ್ಲ, ಅವಳು ಬೇರೆ ಊರವಳು. ಇಲ್ಲಿಗೆ ಯಾಕೆ ನಡ್ಕೊಂಬಂದ್ಲು? ಆದ್ರೆ
ಅವಳ ಗಾಡಿಯಲ್ಲಿ ಅಕಸ್ಮಾತ್ ಯಾರಾದ್ರೂ ಅವಳ ಗಾಡಿ ಕಿತ್ಕೊಳ್ಳೋಕೆ ಅವಳನ್ನ ಅಲ್ಲಿ ಬೀಳ್ಸಿ ಹೋಗಿರ್ಬೋದಾ? ಇಷ್ಟೊತ್ತಾಗ್ಲೇ ಅವ್ರ ಮನೆಯವ್ರಿಗೆ ಅವಳು ಕಾಣೆಯಾಗಿರೋ ವಿಷಯ ಗೊತ್ತಾಗಿರ್ಬೇಕಲ್ಲ ಮಾವಯ್ಯ. ಅವ್ರು ಪೊಲೀಸ್ ಕಂಪ್ಲೇಂಟ್ ಕೊಟ್ಟಿರಲ್ವಾ? ಕಂಪ್ಲೇಂಟ್ ಕೊಟ್ಟಿದ್ರು ಪೊಲೀಸ್ನವ್ರು ಯಾಕೆ ಇನ್ನೂ ಆ ವಿಷಯದ ಬಗ್ಗೆ ವಿಚಾರಣೆ ಮಾಡ್ತಾ ಇಲ್ಲ? ಅವಳು ಇರೋದು ಅವಳ ಮನೆಯವರಿಗೆ ಗೊತ್ತಿಲ್ಲ ಅಂತ ಅನ್ಸುತ್ತೆ. ಅವಳಿಗೆ ಆಗದೆ ಇರೋರು ಯಾರು ಅವಳನ್ನ ಹುಡುಕ್ತಾ ಇದ್ದಾರೆ. ಅದಕ್ಕೆ ನೋಡ, ಫಾರೆಸ್ಟ್ ಆಫೀಸರ್ ಪದೇ ಪದೇ ಬಂದು ನಮ್ಮನ್ನು ಕೇಳ್ತಾ ಇರೋದು. ಅವ್ರು ಇಲ್ಲೇ ಇದ್ದಾರೆ ಅಂತ ಅವ್ರ ಶತ್ರುಗಳಿಗೆ ಗೊತ್ತಿದೆ. ಅದಕ್ಕೆ ಆ ಫಾರೆಸ್ಟ್ ಆಫೀಸರ್ ಮೂಲಕ ಎಲ್ಲ ವಿಚಾರ ತಿಳ್ಕೊಳ್ಳೋಕೆ ಟ್ರೈ ಮಾಡ್ತಿದ್ದಾರೆ. ಮಾವಯ್ಯ, ಆ ಫಾರೆಸ್ಟ್ ಆಫೀಸರ್ ವಿಷಯದಲ್ಲಿ ನಾವು ಸ್ವಲ್ಪ ಎಚ್ಚರಿಕೆಯಾಗಿರ್ಬೇಕು. ನೋಡಿ, ನಮ್ ಬುದ್ಧಿ ಉಪಯೋಗಿಸಿ ಆ ಹುಡುಗಿನೇನೋ ಕಾಪಾಡಿದ್ವಿ. ಇನ್ನು ಎಷ್ಟು ದಿನ ಅಂತ ಹೀಗೆ ತಡೆಯಕ್ಕಾಗತ್ತೆ? ಆ ಹುಡುಗಿ ವಿಷಯ ಗೊತ್ತಾದ್ರೆ ನಾವೇನಾದ್ರೂ ಸಹಾಯ ಮಾಡ್ಬೋದಲ್ವಾ? ಸಹಾಯ ಮಾಡಬಹುದು. ಆದ್ರೆ ಅವಳಿಗೆ ಜ್ಞಾಪಕ ಶಕ್ತಿ ಬರುವಷ್ಟೊತ್ತು ನಾವೇನು ಮಾಡಕ್ ಸಾಧ್ಯ ಇಲ್ಲ. ಏನ್ ಮಾಡ್ತಿ? ಅಮ್ಮ ಅಮ್ಮ ಅಮ್ಮ, ಯಾಕೆ? ಏನಾಯ್ತು? ಯಾಕೆ ಹಿಂಗ್ ಗಾಬರಿಯಿಂದ ಓಡ್ ಬರ್ತಾ ಇದೀಯಾ? ಅಮ್ಮ, ಆ ಫಾರೆಸ್ಟ್ ಆಫೀಸರು ನಮ್ಮ ಮನೆಗೆ ಬಂದು ನಮ್ಮ ಮನೇಲಿ ಇದ್ದಿದ್ದ ಹುಡುಗಿನ ಕರ್ಕೊಂಡು ಹೋಗ್ಬಿಟ್ರಮ್ಮ. ಅಯ್ಯೋ ನಿನ್ನ, ನಡಿ ನಡಿ ಬೇಗ. ನಾನು ಇಲ್ಲದಾಗ ಮನೆಯೊಳಗೆ ಬಂದು ಆ ಹುಡುಗಿನ ಕರ್ಕೊಂಡು ಹೋಗಿದ್ದಾರೆ ಅಂತ ಎಷ್ಟು ಧೈರ್ಯ ಅವರಿಗೆ? ಬಿಡಲ್ಲ ಅವ್ರನ್ನ. ಪೊಲೀಸ್ ಕಂಪ್ಲೇಂಟ್ ಕೊಡ್ತೀನಿ ನನ್ನ ಮಕ್ಕಳ ಮೇಲೆ. ಬನ್ನಿ, ಯಾಕೆ ಅರ್ಜೆಂಟ್ ಮಾಡ್ತೀರಾ? ಸುತ್ತಮುತ್ತ ಹುಡ್ಕೋಣ. ಇಲ್ಲೇ ಸಿಕ್ಕಿದ್ರೆ ಪೊಲೀಸ್ ಕಂಪ್ಲೇಂಟ್ ಕೊಡೋ ಅವಶ್ಯಕತೆನೇ ಇರಲ್ಲ. ಅಕಸ್ಮಾತ್ ಸಿಗ್ಲಿಲ್ಲ ಅಂದ್ರೆ ಆಮೇಲೆ ಹೋಗಿ ಸ್ಟೇಷನ್ ಅಲ್ಲಿ ಕಂಪ್ಲೇಂಟ್ ಕೊಡೋಣ. ಸರಿ, ಬಾ ಹುಡ್ಕೊಂಡು ಬಾ. ತಾತಯ್ಯ, ಎಲ್ಲೂ ಕಾಣಿಸ್ತಾ ಇಲ್ಲ ಆ ಕಡೆ ತಾತಯ್ಯ. ನೋಡಮ್ಮ. ಮಾವಯ್ಯ, ಆ ಹುಡುಗಿ ಕಾಣ್ತಾ ಇಲ್ಲ. ಇಲ್ಲಿ ಹೋಗಿ ಹುಡ್ಕಮ್ಮ. ಮಾವಯ್ಯ, ಎಲ್ಲೂ ಇಲ್ಲ ಮಾವಯ್ಯ. ಇರು. ಏನಾಯ್ತಮ್ಮ? ತಾತಯ್ಯ, ಇಲ್ಲೆಲ್ಲೂ ಇಲ್ಲ ಸರಿ ತಾತಯ್ಯ. ಬನ್ನಿ, ಆ ಕಡೆ ನೋಡೋಣ. ಆ ಕಡೆ ನೋಡೋಣ ಬನ್ನಿ. ಇದಾಳೇನಮ್ಮ? ಮಾವಯ್ಯ, ಇಲ್ಲೆಲ್ಲೂ ಇಲ್ಲ. ನಡೀರಿ. ಎಲ್ಲೋದ್ಲು ಈ ಹುಡುಗಿ?